ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 8, 2025ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಸಂಬಂಧ ನಗರದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ, ಮೈಸೂರು ಜಿಲ್ಲಾ ಪ್ರತಿನಿಧಿ ಸ್ಥಾನದ ಸ್ಪರ್ಧಿ ಟಿ.ಡಿ. ಪ್ರಕಾಶ್ ಹಾಗೂ ಮೈಸೂರು ಬ್ರಾಹ್ಮಣ ಯುವ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ನಟರಾಜ್ ಜೋಯಿಶ್, ಬ್ರಾಹ್ಮಣ ಯುವ ವೇದಿಕೆಯ ಕಡ್ಕೊಳ ಜಗದೀಶ್, ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಯ್ಯಂಗಾರ್, ಪ್ರಮುಖರಾದ ವಿಜಯಲಕ್ಷ್ಮಿ, ಜಯಸಿಂಹ, ಸುಂದರಮೂರ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆ ಯುವಕರು ಕಂಡ್ರೆ ಅವ್ರ ಕೈ ಏನಾದರೂ ಒಂದು ಕೆಲಸ ಮಾಡಿಸ್ಬೇಕು ಸಮಾಜಕ್ಕೆ ಅನ್ನೋದು. ಹಾಗಾಗಿ ಇವತ್ತು ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಿಂದ 2 ಪ್ರತಿನಿಧಿಗಳ ಸೀಟು, ಅದರೊಳಗೆ ಮೊದಲಿಗರಾಗಿ ಟಿ.ಡಿ. ಪ್ರಕಾಶ್ ಅವರು, ಮತ್ತು ಎರಡನೆಯವರಾಗಿ, ಅಂದರೆ ನಾನು ಸೀರಿಯಲ್ ನಂಬರ್ ಹೇಳ್ತಾ ಇಲ್ಲ, ಪ್ರಕಾಶ್ಗಿಂತ ಚಿಕ್ಕವರು ಆ ರೀತಿಯಲ್ಲಿ ಹೇಳ್ತಾ ಇರೋದು, ಯುವ ಸಂಘದಿಂದ ಯುವ ಒಂದು ಸಮಾಜದಲ್ಲಿ ಯುವ ಹುಡುಗರ ಪರವಾಗಿ ನಮ್ಮ ಜಗದೀಶ್ ಕಡ್ಕೊಳ ಜಗದೀಶ್ ಅಂತಾರೆ, ಜಗದೀಶ್. ಹಾಗಾಗಿ ಅವರಿದ್ದಾರೆ, ಅವ್ರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಇನ್ನು ಎಲ್ಲ ಹಿರಿಯರು ಬಂದಿದ್ದೀರಾ. ನಮ್ಮ ಹೊಯ್ಸಳ ಕರ್ನಾಟಕ ಸಂಘದಿಂದ ಇದು ಸುಂದರಮೂರ್ತಿ, ಜಯಸಿಂಹ, ಮತ್ತು ನಮ್ಮ ಬ್ಯಾಂಕ್ ಅಸೋಸಿಯೇಷನ್ನು ಅವರು ಅಶೋಕ್ ಅವರು, ಮತ್ತು ಸುರೇಶ್ ಅವರು, ನಮ್ಮ ಎಡಹಳ್ಳಿಲಿ ಆಶ್ರಮ ಮಾಡ್ಕೊಂಡಿದ್ದಾರೆ ಸುರೇಶ್ ಅವರು, ಮತ್ತು ನಮ್ಮ ಶಾರದಾ ಇದು ಸಂಘದ ವಿಪ್ರ ಸಂಘದ ಇವರು ಎಲ್ಲ ಬಂದಿದ್ದೀರಾ. ಭಾನುಪ್ರಕಾಶ್ ಅವರು ನಿಂತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾನು ಅಂತ ಹೇಳಿದ್ರೆ ಆಕಾಶದಲ್ಲಿ ಪ್ರಕಾಶವಾಗಿರುವುದು ಯಾರು. ಹಾಗೆ ಇವರು ಪ್ರಕಾಶಕರಾಗಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅಧ್ಯಕ್ಷರಾಗಿ ಚುನಾಯಿತರಾಗಿ ನಮಗೆಲ್ಲರಿಗೂ ಅದೇ ಪ್ರಕಾಶವನ್ನು ಬೀರಲಿ, ಅವರ ರಕ್ಷಣೆನಾದ ನಮ್ಮ ಬೀರಲಿ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು 2 ಮಾತಿನಲ್ಲೇ ಮುಗಿಸ್ತೇನೆ. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಚುನಾವಣೆ ಬರ್ತಾ ಇದೆ. ಏಪ್ರಿಲ್ 13ನೇ ತಾರೀಕು ಇದಕ್ಕೆ ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಶೋಕ್ ಖಾರ್ನರ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಈ ಒಂದು ಹುದ್ದೆಗೆ ನಿಲ್ಲಬೇಕಾಗಿ ಬಂದು 1 ತಿಂಗಳ ಹಿಂದಿನ ಸಹಿತ ನಾನು ಅಧ್ಯಕ್ಷ ಆಗ್ತಿದ್ದ ಗೊತ್ತಿರಲಿಲ್ಲ. ತಕ್ಷಣವೇ ನಮ್ಮ ಎಲ್ಲ ತೀರ್ಮಾನದಂತೆ ಹಿರಿಯರು ಸಹಿತ ನೀವಿರಬೇಕು, ಸಂಸ್ಥೆಯಲ್ಲಿ ಬಹಳ ಹಳಬರು, ನೀವು ಬಹಳ ಹಿಂದಿನಿಂದ ಇದ್ದೀರಿ, ಈ ಸತಿ ನಿಮ್ಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು, ಅದಕ್ಕೋಸ್ಕರ ನಮ್ಮ ಎಲ್ಲರ ಸಂಪೂರ್ಣ ಸಹಕಾರ ಇದೆ ಅಂತೇಳಿ ಅಶೋಕ್ ಕಾಲ್ನಡಿಯ ಸಂಪೂರ್ಣ ಬೆಂಬಲದ ಒಂದು ಮಹಾಸಭೆಯ ಎಲ್ಲರೂ ಸಹಿತ ನನ್ನನ್ನು ನಿಲ್ಲಿಸಿದರು. ಸ್ಥಾನದ ಅಭ್ಯರ್ಥಿಗಳು ಅವರು ರಾಜ್ಯಾಧ್ಯಕ್ಷ ಹಾಗೆ ಆಗ್ತಾರೆ. ಯಾಕಂದ್ರೆ ಅಂತಹ ಒಂದು ಶಕ್ತಿ ಇರೋರು, ಏನು ಆ ಧರ್ಮ ಸಂಸ್ಥಾಪನೆಗೆ ಇಡೀ ಅವರ ಜೀವಮಾನವನ್ನು ತೊಡಗಿಸಿಕೊಂಡು ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ಷೇತ್ರ ಮಾಡಿಕೊಂಡು ತುಂಬಾ ಶ್ರಮಿಸ್ತಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಅವರು ಕಾರ್ಯನಿಮಿತ್ತ ತೆರಳಲು ಅವ್ರಿಗೂ ಗೌರವವನ್ನು ಅರ್ಪಿಸ್ತಾರೆ. ಹಾಗೆ ಈ ಬಾರಿಯಿಂದ AKBMS 50 ವರ್ಷದ ಇತಿಹಾಸದಲ್ಲಿ ಇಲ್ಲಿ ತನಕ ಏನಿತ್ತು ಅಂತ ಹೇಳಿದ್ರೆ ಎಲ್ಲ ನಾಮಿನೇಷನ್ ಸರ್ಕಾರ ಒಂದು ರೀತಿ AKBMS ಅಧ್ಯಕ್ಷರನ್ನೊಬ್ಬರನ್ನ ಆಯ್ಕೆ ಮಾಡೋದು ಬಿಟ್ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನಾಮಿನೇಷನ್ಗಳೇ ಇದ್ದಿದ್ದು. ಆ ಆಯ್ಕೆ ಆದ ಅಧ್ಯಕ್ಷ ನಾಮಕರಣ ಮಾಡುವಂಥದ್ದು, ಜಿಲ್ಲೆಗಾಗ್ಲಿ ತಾಲೂಕಾಗ್ಲಿ ಎಲ್ಲ ಕಡೆ ನಾಮಿನೇಷನ್ ಮಾಡೋ ಪದ್ಧತಿ ಇತ್ತು. ಆದ್ರೆ ಈ ನಮ್ಮ ಪ್ರಸಕ್ತ ಅಧ್ಯಕ್ಷರು ಏನು ನಮ್ಮ ಅಶೋಕ್ ಕಾಮನಹಳ್ಳಿ ಸಾಹೇಬರಿದ್ದಾರೆ, ಅವರು ಬೈಲ ತಿದ್ದುಪಡಿ ಮಾಡಲು ಬರೀ ಅಧ್ಯಕ್ಷ ಮಾತ್ರ ಚುನಾಯಿಸಬೇಡ, ಹಾಗೆ ಜಿಲ್ಲೆಯ ಜನತೆನೆ, ನಮ್ಮ ಬ್ರಾಹ್ಮಣ ಸಮುದಾಯದ ಜನತೆ ಆಯ್ಕೆ ಮಾಡಿ ಕಳಿಸ್ಲಿ ಅಂತ ಹೇಳಿ, ಅದರಲ್ಲಿ 2,000 ಸದಸ್ಯರು ಇದ್ರೆ 2,000 ಮೇಲಿದ್ರೆ ಒಬ್ರು, 4,000 ಮೇಲಾದ್ರೆ 2, ಹಾಗೆ 6,000 8,000. ಬೆಂಗಳೂರಿನಲ್ಲಿ 8 ಸ್ಥಾನಗಳಿದೆ. ಇದು ಬೆಂಗಳೂರು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನಮ್ಮ ಮೈಸೂರನ್ನೇ 2 ಸ್ಥಾನ. ಆ 2 ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿರುತ್ತರು ನಮ್ಮ ಸನ್ಮಾನ್ಯ ಶ್ರೀ ಟಿ.ಡಿ. ಪ್ರಕಾಶ್ ಅವರು, ಹಾಗೆ ಮತ್ತೊಬ್ರು ಯುವ ಮುಖಂಡರಾದಂತಹ ಶ್ರೀ ಜಗದೀಶ್ ಪ್ರೋಗ್ರೆಸಿವ್ ವರ್ಕ್ಸ್ ಏನೇನಿದೆ ಅವುಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲಿದೆ. ನಮ್ಮ ಮೇಲೆ ಅಂತಂದ್ರೆ ನಮ್ಮ ಅತಿ ಕಷ್ಟದ ಕೇಂದ್ರ ಭಾನುಪ್ರಕಾಶ್ ಮತ್ತು ನಮ್ಮ ಟೀಮ್ ಅಶೋಕ್ ಕರ್ನಾಟಕ ನೋಡಿದಾಗ ನೀವು
ವರ್ಷದಲ್ಲಿ ಸುಮಾರು 25,000 ಮೆಂಬರ್ಶಿಪ್ ಮಾಡಿಸಿದ್ರು. ಅದನ್ನ ಅದರ ಎಷ್ಟಿತ್ತು ಅಂದ್ರೆ ಈಗ 50 ವರ್ಷಗಳಿಂದ ಮೆಂಬರ್ಶಿಪ್ ಬಹಳ ಕಡಿಮೆ ಇತ್ತು. ಬರೀ 40,000 42,000 ಇತ್ತು. ಅಂದ್ರೆ ನಮ್ಮ ಬ್ರಾಹ್ಮಣರ ಸಂಖ್ಯೆ ಇಡೀ ರಾಜ್ಯದಲ್ಲಿರೋದು 45 ಲಕ್ಷ ಜನ ಬ್ರಾಹ್ಮಣರು ಇಡೀ ರಾಜ್ಯದಲ್ಲಿ. ಅದರಲ್ಲಿ ಬರೀ 42,000 ಮಾತ್ರ ಮೆಂಬರ್ಶಿಪ್ ಇತ್ತು. ಅಂದ್ರೆ ಇದು ಇರಲಿಲ್ಲ, 1% ಆಗಲಿಲ್ಲ. ನಾವೆಲ್ಲ ತಲೆ ತಗ್ಗಿಸ್ಬೇಕಂತ ಅಂತ ಒಂದು ಸ್ಥಿತಿ ಇದ್ದಿದ್ದನ್ನ ಅಶೋಕ್ ಕಾಮನಹಳ್ಳಿ ಅವರು ತಮ್ಮ ಸ್ವಂತ ಇನಿಷಿಯೇಟಿವ್ ಇಂದ ಆನ್ಲೈನ್ ಮೆಂಬರ್ಶಿಪ್ ತಂದರು ಮತ್ತು ಆನ್ಲೈನ್ ಪತ್ರಿಕೆ ತಂದರು. ಇದೆಲ್ಲ ಮಾಡಿ 25,000 ಹೆಚ್ಚಿಗೆ ಮೆಂಬರ್ಶಿಪ್ 3 ವರ್ಷದಲ್ಲಿ ಮಾಡ್ತಿದ್ರು. ಅನಂತರ ನಮ್ಮ AKPMS ಆಫೀಸ್ ಬೆಂಗಳೂರು ಹೋದ್ರೆ ಒಳಗೆ ಕಾಲಿಡಕ್ಕಾಗ್ತಾ ಇರಲಿಲ್ಲ. ಲಿಫ್ಟ್ ಕೆಟ್ಟೋಗ್ಬಿಟ್ಟಿತ್ತು, ಒಳಗಡೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ರಿಪೇರಿ ಇತ್ತು. ಒಂಥರ ಡಿಲಾಪಿಡೇಟೆಡ್ ಕಂಡೀಷನ್ ಅಂತಾರಲ್ಲ, ಆ ಥರ ಇತ್ತು. ಅದನ್ನೆಲ್ಲ ತಮ್ಮ ಸ್ವಂತ ಖರ್ಚಲ್ಲಿ ರಿಪೇರಿ ಮಾಡಿಸಿ, ಮೇಲ್ಗಡೆ ಒಂದು ಹಾಲ್ ಮಾಡಿ, ಪಾರ್ಟಿ ಹಾಲ್ ಮಾಡಿ, ಲಿಫ್ಟ್ ಸರಿ ಮಾಡಿಸಿ. ಇವೆಲ್ಲ ಅವ್ರು ಯಾಕೆ ಮಾಡ್ಬೇಕಾಗಿದ್ದಾರೆ? ಅವ್ರಿಗೇನೋ ಒಂದು ಕನ್ಸರ್ನ್ ಇದೆ. ನಮ್ಮ AKPMS ಒಂದು ಒಳ್ಳೆ ಹೆಸರು ಮಾಡಬೇಕು, AKPMS ಅಂದ್ರೆ ಒಳ್ಳೆ ಗೌರವ ತರಬೇಕು, ಗೌರವಯುತವಾದ ಒಂದು ಸಂಸ್ಥೆ ಆಗ್ಬೇಕು ಅನ್ನೋದು. ಹಾಗಾಗಿ ಅವ್ರು ಮಾಡಿದ್ರು. ನಮ್ಮ ಬ್ರಾಹ್ಮಣರನ್ನ ನಾವು ಅಷ್ಟು ಬಿಟ್ಕೊಡಕ್ಕಾಗಲ್ಲ. ಎಲ್ಲ ವಿಚಾರಗಳು ನಟರಾಜ ಅವರು ಹೇಳಿದಾಗ ಅದು ಏನಾದ್ರು ಮಾತಾಡ್ಬೇಕಾದ್ರೆ ಯಾರು ಏನೇನಾದ್ರು ಅದನ್ನ ಆಕ್ಷೇಪಣೆ ಮಾಡಬೇಕು, ವಿರುದ್ಧ ಮಾಡಬೇಕು, ವಿರೋಧ ಮಾಡಬೇಕು. ಇಲ್ಲದೇ ಇದ್ರೆ 10 ಸರಿ ಸುಳ್ಳು ಹೇಳಿದಾಗ ಅದು ನಿಜ ಅಂತಾನೆ ಆಗೋಗ್ಬಿಡುತ್ತೆ. ಇಂಥ ಒಂದು ಕೆಲವು ಸತ್ಯವಾದ ಮಾತನ್ನ ಹೇಳಿದ್ರು ನಟರಾಜ ಅವರು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಯಾರು ಏನೇನಾದ್ರು ಸಹಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ. ವಿರೋಧ ಮಾಡಬೇಕು, ಹೋರಾಟ ಮಾಡಬೇಕು. ಆ ಸತ್ಯನ ಬೆಳಕು ತಂದಾಗ್ಲೇನೆ ಅವ್ರ ಪಶ್ಚಾತ್ತಾಪದ ಅರಿವಾಗೋದು, ಮತ್ತೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.